ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದಸ್ ಲೈಫ್ ಕನ್ನಡ. ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಾನು ಸೋಮವಾರ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದು. ಸೋಮವಾರ ಬಂದು ತುಂಬ ಕೆಲಸ ಪೆಂಡಿಂಗ್ ಇಟ್ಕೊಂಡಿದ್ದೆ. ಆ್ಯಂಡ್ ಕಾರ್ತಿಕ್ ಸೋಮವಾರಗಳಾಗಿರೋದ್ರಿಂದ ನನಗೆ ಬಂದು ಈ ತಿಂಗಳಲ್ಲಿ ನೀಟಾಗಿ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಲಾಸ್ಟ್ ಸೋಮವಾರ ಏನಾದರೂ ಉಪವಾಸ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನಾನೊಂದು ಸಣ್ಣದಾಗಿ ಒಂದು ಇದು ಮಾಡಿಕೊಂಡೆ. ಸಂಜೆ ದೇವ್ರಿಗೆ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಪ್ರಿಪೇರ್ ಮಾಡಿದ್ದೆ. ಆಲ್ರೆಡಿ ದೇವ್ರ ಸಾಮಾನೆಲ್ಲ ಉಜ್ಜಿ ಎತ್ತಿಟ್ಬಿಟ್ಟಿದ್ದೆ. ಅಡುಗೆ ಕೂಡ ಮಾಡಿಕೊಂಡು ಹಂಗೆ ದೇವ್ರ ಸಾಮಾನೆಲ್ಲ ಉಜ್ಜಿಟ್ಟಿದ್ದೆ. ಆ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಆ್ಯಂಡ್ ಡೈಲಿ ರೊಟೀನ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ನಲ್ವ, ಸುಮಾರು ದಿನದಿಂದ ಅನ್ಕೋತಾ ಇದ್ದೀನಿ. ಬಟ್ ಟೈಮ್ ಸಿಕ್ಕಾಗಾದರೂ ಡೈಲಿ ವೀಡಿಯೋಸ್ ಯಾವುದಾದ್ರೂ ಒಂದು ರೀತಿಯಲ್ಲಿ ವೀಡಿಯೋಸ್ ಮಾಡಲೇಬೇಕು ಅಂತ ಹೇಳಿ ಫುಲ್ಲಾಗಿ ಪ್ರಿಪೇರ್ ಮಾಡಿಕೊಂಡೆ ನಾನು ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟಿದ್ದಾದಮೇಲೆ ಬಾಗಿಲಿನಿಂದ ದೀಪ ಹಚ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಬಂದೆ. ಇಲ್ಲಿ ಹೂವು ಎಲ್ಲ ಇಟ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೀಪ ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ದೀಪ ಹಚ್ಚೋಣ ಅಂದ್ಬಿಟ್ಟು ಇದು ಮಾಡಿದೆ. ಲಾಸ್ಟ್ ದೀಪಾವಳಿ ಹಬ್ಬದ ಟೈಮಲ್ಲಿ ನನಗೆ ಬಂದು ಸ್ವಲ್ಪ ಹೀಗೆ ಏನೋ ಪ್ರಾಬ್ಲಮ್ ಆಗಿ ನಾನು ಪೂಜೆ ಮಾಡಿರಲಿಲ್ಲ. ಮಗಳು ಮಾತ್ರನೇ ಮಾಡ್ಕೊಂಡಿದ್ಲು. ನನಗೆ ತುಂಬ ಆಸೆ ಇತ್ತು, ನಾನು ಹೇಗೆಲ್ಲ ಹೋಗ್ತೀವಿ ದೀಪಾವಳಿ ಹಬ್ಬದ ದಿನ, ಏನು ತೊಗೊಂಡು ಹೋಗ್ತೀವಿ, ಯಾವ ರೀತಿಯೆಲ್ಲ ಅದೆಲ್ಲ ವಿಡಿಯೋಸ್ ಮಾಡ್ಕೊಂಡು ಹಾಕಬೇಕು ಅಂತ ಸುಮಾರು ಅಂದ್ಕೊಂಡಿದ್ದೆ. ಬಟ್ ನನ್ನ ಹೆಲ್ತ್ ಇಶ್ಯೂಸಿಂದ ಕೆಲವೇ ಹೆಣ್ಮಕ್ಳಿಗಿರೋ ಪ್ರಾಬ್ಲಮ್ ಅದೋ ಒಂದು ವಿಚಾರದಿಂದಾಗಿ ನಾನು ಮನೆ ಕೂಡ ಬಂದಿರಲಿಲ್ಲ ಅವತ್ತು. ಎಲ್ಲನೂ ಮಗಳು ನಮ್ಮ ಚಿಕ್ಕಮ್ಮನೇ ಮಾಡ್ಕೊಂಡಿದ್ದು. ನನ್ನ ರೊಟೀನ್ ಸ್ಟಾರ್ಟ್ ಆಗ್ತಾ ಇರೋದು ನಿಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಸ್ಟಾರ್ಟ್ ಮಾಡೋದು ಇಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಇಲ್ಲ ಪೂಜೆ ಮಾಡ್ಕೊಂಡು ಯಾವುದಾದ್ರೂ ಒಂದು ಇದನ್ನು ಸ್ಟಾರ್ಟ್ ಮಾಡ್ತೀನಿ. ನಾನು ಸ್ಟಾರ್ಟ್ ಮಾಡಿದ್ದು ಬಂದು ಕಾರ್ತಿಕ್ ಸೋಮವಾರ ಲಾಸ್ಟ್ ಸೋಮವಾರ ಅಲ್ವಾ, ಮನೇಲಾದರೂ ಕಡ್ಡಿ ಹಚ್ಚೋಣ ಅಂತ ಹೇಳಿ. ಗಾಳಿಗೆ ಇದು ದೀಪ ಹಚ್ಚೋಕ್ಕೆ ಆಗಲಿಲ್ಲ. ಎಷ್ಟೊತ್ತು ಸುಮಾರು ಹೊತ್ತು ಟ್ರೈ ಮಾಡಿದ್ದೆ, ಬಟ್ ಆಗ್ತಾನೆ ಇರಲಿಲ್ಲ. ಅಂದ್ರೂ ಹೇಗೋ ಹಾಗೆ ಇದು ಮಾಡಿ ಒಳಗಡೆ ಹೋಗಿ ಇನ್ನು ಅರ್ಶಿನ ಕಳಶಕ್ಕೆಲ್ಲ ಇದು ಮಾಡಿ ಇಟ್ಟುಬಿಟ್ಟು ಮಾಮೂಲಿಯಾಗೆ ಪೂಜೆ ಮಾಡಿದೆ. ಏನು ತೆಂಗಿನಕಾಯಿ ಬಾಳೆಹಣ್ಣು ಏನೂ ಇರಲಿಲ್ಲ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಬೇಜಾರಾಗಿದ್ದಾರ ನಾನು ವೀಡಿಯೋಸ್ ಹಾಕ್ತಿಲ್ಲ, ಇವರೇನು ಕಂಟಿನ್ಯೂ ಮಾಡ್ತಿಲ್ಲ ವೀಡಿಯೋಸ್ನ ಅಂತ, ದಯವಿಟ್ಟು ಕ್ಷಮೆ ಕೊಡಿ. ಯಾಕಂದರೆ 3 ತಿಂಗಳಿನಿಂದ ನನಗೆ ತುಂಬಾ ಒಂದು ಬೇರೆ ಕಡೆ ಒಂದು ಇಂಟ್ರೆಸ್ಟ್ ಇರೋದ್ರಿಂದ, ಅಂದರೆ ಕೆಲಸ ಜಾಸ್ತಿ ಆಗಿರೋದ್ರಿಂದ ವಿಡಿಯೋ ಕಡೆ ಇಂಟ್ರೆಸ್ಟ್ ಕೊಡೋಕ್ಕಾಗಿರಲಿಲ್ಲ. ಇನ್ಮೇಲೆ ಆದರೂ ಕಂಟಿನ್ಯೂ ಆಗಿ ಮಾಡೋಣ ಅಂತ ನಿನ್ನೆ ಒಂದು ಬ್ಲಾಗಲ್ಲೇ ಹೇಳಿದ್ದೀನಿ. ಡೈಲಿ ಬ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡೋಕ್ಕಾಗ್ತಿರಲ್ಲ. ಬಟ್ ಹೇಗೆ ನಂಗೆ ಟೈಮ್ ಆಗುತ್ತೋ ಹಾಗೆ ನಾನು ಅದನ್ನ ಮಾಡ್ತಾಯಿರ್ತೀನಿ ಅಂತ. ದೀಪ ಏನೋ ಹಚ್ಬಿಟ್ಟೆ, ಮತ್ತು ಅದನ್ನ ಹಾಗೆ ಇದು ಮಾಡಿ ಮತ್ತೆ ನಾನು ಕಳಶಕ್ಕೆಲ್ಲ ಎಲ್ಲ ಇಟ್ಬಿಟ್ಟು ಮತ್ತೆ ನಾರ್ಮಲಾಗಿ ಪೂಜೆ ಮಾಡಿದ್ದು. ನನಗೆ ಹೆಂಗಾಗ್ಬಿಡುತ್ತೆ ಅಂದರೆ ಗಾಬರಿಯಲ್ಲಿ ಕೆಲಸ ಮಾಡುವಂಥ ಒಂದು ಇದು ಬಂದುಬಿಡುತ್ತೆ. ಯಾಕಂದರೆ ಹೋಟ್ಲ್ ಹತ್ರ ಅಂಗಡಿ ಹತ್ರ ಹೋಗಬೇಕು, ಮತ್ತು ಅಲ್ಲಿಂದ ಫೋನ್ ಬೇರೆ ಬರ್ತಾ ಇರುತ್ತೆ ಅರ್ಜೆಂಟಾಗಿ ಬಾ ಅಂತ. ಹಾಗಾಗಿ ಗಾಬರಿನೇ ಇರುತ್ತೆ ಮುಖದಲ್ಲಿ ಯಾವಾಗ್ಲೂ ಈ ಅಂಗಡಿ ಸ್ಟಾರ್ಟ್ ಆದಾಗಿಂದ. ಪೂಜೆ ಎಲ್ಲ ಆದಮೇಲೆ ರಾಯರಿಗೊಂದು ವಿಶೇಷ ಬೇಡಿಕೆ ಇವತ್ತು ಸೋಮವಾರ. ನನಗೆ ಸಣ್ಣ ಪುಟ್ಟದ್ದು ಏನು ಇದಿದೆ ಅದನ್ನೆಲ್ಲ ತೀರಿಸು ಅಂತ. ಆ್ಯಂಡ್ ಮಗಳು ಕೂಡ ಹಣೆಗೇನು ಉಚ್ಕೊಂಡು ಅಲರ್ಜಿ ಕೂಡ ಆಗಿತ್ತು. ಅವಳ ಆರೋಗ್ಯ, ಅವಳಿಗೆ ಎಜುಕೇಷನ್ ಎಲ್ಲ ಚೆನ್ನಾಗಾಗಲಿ ಅಂತ ರಾಯರ್ ಬಂದಮೇಲೆ ನನಗೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗಿದೆ. ರಾಯರ್ನ ವಿಗ್ರಹ ನಮ್ಮ ಮನೆಗೆ ಬಂತು, ಫೋಟೋ ಬಂತು ಅಂಗಡಿಗೆ. ಆ್ಯಂಡ್ ಸುಮಾರು ಮನಸ್ಸಿನಲ್ಲಿ ನನ್ನ ಗೊಂದಲಗಳೆಲ್ಲ ಹೋಯಿತು. ಈ ಥರ ಎಲ್ಲ ಸುಮಾರು ಆದಾಗ ತುಂಬ ಒಂಥರ ಇದಾಗುತ್ತೆ. ಪೂಜೆ ಎಲ್ಲ ಸಣ್ಣ ಪುಟ್ಟ ನಾರ್ಮಲಾಗಿ ಏನಂತ ಹೇಳ್ಕೊಳೋ ಅಂಥ ಪೂಜೆ ಏನಲ್ಲ, ನಾರ್ಮಲ್ ಪೂಜೆನೇ. ಒಂದು ತಿಂಗಳಾಗಿತ್ತು ಅಷ್ಟೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ. ಅದಕ್ಕೆ ಇವತ್ತು ಸೋಮವಾರ ಲಾಸ್ಟ್ ಸೋಮವಾರ ಅಮಾವಾಸ್ಯೆ ಕೂಡ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಪೂಜೆ ಮಾಡಿದ್ದು. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನೋವಾಗಬಾರದು, ಮನ್ಸಿಗೆ ಯಾರಿಗೆ ಏನೇ ಮಾತಾಡಲಿ ಯಾರ ಮನ್ಸಿಗೂ ನೋವು ಕೊಡಬಾರ್ದು. ಇದನ್ನು ನಾನು ಫಾಲೋ ಮಾಡ್ತೀನಿ, ನೀವು ಕೂಡ ಫಾಲೋ ಮಾಡಿ. ಯಾಕೆ ನಾನು ಈ ಮಾತನ್ನ ಹೇಳಿದೆ ಅಂದರೆ, ಕೆಲವ್ರು ನಾಲ್ಗೆ ತುಂಬ ಚುರುಕಿರುತ್ತೆ, ಸಡನ್ನಾಗಿ ಏನಾದರೂ ಅಂದ್ಬಿಡ್ತಾರೆ. ಬಟ್ ನಮಗನ್ಸುತ್ತೆ ಆ ಮಾತು ಕೇಳಿರೋರಿಗೆ ತುಂಬ ದುಃಖ ಇರುತ್ತೆ ಅಂತ. ಇದು ನಾನು ಯಾಕೆ ಹೇಳಿದೆ ಅಂದರೆ, ಸುಮಾರು ಜನಕ್ಕೆ ಇದ್ರ ಅನುಭವ ಆಗಿರುತ್ತೆ. ಇನ್ನು ಅಂಗಡಿ ಹತ್ರ ಹೋದೆ, ಸಣ್ಣ ಪುಟ್ಟದೆಲ್ಲ ಎತ್ತಿ ಉಜ್ಜೋಣ ಅಂತ ಹೇಳಿಟ್ಟು ಆಲ್ರೆಡಿ ಕತ್ಲಾಗ್ತಾಯಿತ್ತು, ತುಂಬ ಲೇಟ್ ಆಗ್ತಾಯಿತ್ತು ಪಾತ್ರೆ ಉಜ್ಜೋಕ್ಕೆ. ರೊಟೀನ್ ಹೀಗೆ ಇರುತ್ತೆ, ಯಾವಾಗಲೂ ಮನೆ ಹತ್ರ ಉಜ್ಜುತ್ತಾ ಇದ್ದಿದ್ದು. ಇವಾಗ
ಎಲ್ಲ ಅಲ್ಲೇ ಇಟ್ಬಿಟ್ಟು ಬರೋದ್ರಿಂದ ಅಲ್ಲೇ ಇದು ಮಾಡ್ಕೊಂಡಿದ್ದು. ಸೊ ಹೂವು ಹಾಕಿತ್ತು, ತರಕಾರಿ ಅಂಗಡಿ ಎಲ್ಲ ಇತ್ತು. ಸೊ ಒಂದು ಟ್ರಿಪ್ ಹೀಗೆ ನೋಡ್ಕೊಂಡು ಬರೋಣ ಅಷ್ಟೇ, ಬೇರೆ ಏನೂ ಇಲ್ಲ ರೊಟೀನ್ ಇವತ್ತು. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಯಾರಿಗಾದರೂ ಬೇಜಾರಾಗಿದೆಯಾ ನಾನು ವೀಡಿಯೋಸ್ ಹಾಕ್ತಿಲ್ಲ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಇನ್ಮೇಲೆ ಫುಲ್ ವೀಡಿಯೋನ ಹಾಕೋದಕ್ಕೆ ನಾನು ಡೈಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಕಾರ್ತಿಕ್ ಲಾಸ್ಟ್ ಸೋಮವಾರದ ಎಲ್ಲರಿಗೂ ಶುಭಾಶಯಗಳು. ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ.